ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಾಯದಿದೆ, ಎಲ್ಲ ನನ್ನ ಸಹೋದರಿಯರೇ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಸ್ನೇಹಿತರೆ, ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಹಿರಿಯರಾದ ಎಚ್ ಎಂ ರೇವಣ್ಣ ಸಾಹೇಬ್ರೆ, ಶಾಸಕರಾದಂಥ ಬಾಲಕೃಷ್ಣರವರೇ, ಮತ್ತೊಬ್ಬ ಹಿರಿಯ ಮುಖಂಡರು, ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು, ಈ ತಾಲೂಕಿನವರೇ ಆದಂಥ ಹಿರಿಯರಾದ ಮುಖ್ಯಮಂತ್ರಿ ಚಂದ್ರು ಅವರೇ, ಎಲ್ಲ ಗೌರವಾನ್ವಿತ ಪುಟ್ಟರಾಜ್ ಅವರೇ, ಎಲ್ಲ ಗೌರವಾನ್ವಿತ ಗಣ್ಯರೇ, 26ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ತಮ್ಮ ಮತವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಇಲ್ಲಿ ಆಂಜನೇಯನ ಪಾಲ್ಕಿ ಉತ್ಸವ ನಡೀತಾ ಇದೆ. ಸಂಜೆ ಬೆಳಗ್ಗೆ ತಾನೇ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಕಷ್ಟವನ್ನ ನಿವಾರಣೆ ಮಾಡಪ್ಪ, ಶಕ್ತಿ ಕೊಡು ಅಂತೇಳಿ ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸಿ, ವಿನಾಯಕನಿಗೆ ವಿಘ್ನೇಶ್ವರನ್ನ ಸಲ್ಲಿಸಿ ಇವತ್ತು ಇಲ್ಲಿ ಬಂದಿದ್ದೇವೆ. ಕುದೂರು ಅಂತ ಹೇಳಿದ್ರೆ ಬಹಳ ಫೇಮಸ್. ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮಸ್ಥಳ ಇದೇ ಭಾಗದಲ್ಲಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಾಲದ ಮರದ ತಿಮ್ಮಕ್ಕ ಇದೇ ಕ್ಷೇತ್ರದವರು. ಹಾಗೇನೆ ನಾವೀ ಕೆಂಪೇಗೌಡರು ಕೂಡ ಇದೇ ಕ್ಷೇತ್ರದವರು. ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದವರು, ರಾಮನಗರ ತಾಲೂಕಿನವರು. ಸೊ ಎಲ್ಲ ಪುಣ್ಯ ಕ್ಷೇತ್ರಗಳು, ಪುಣ್ಯ ಏನು ದಾನ ಧರ್ಮ ಶಿಕ್ಷಣ ಬದುಕು ಎಲ್ಲವನ್ನು ಕೂಡ ತಿಳಿದುಕೊಂಡಂತ ಮಹನೀಯರ ಕ್ಷೇತ್ರ ಮಾಗಡಿ ಕ್ಷೇತ್ರ. ಇವತ್ತು ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಅವರದೇ ಆದಂತ ಒಂದು ಇತಿಹಾಸವನ್ನ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬರೆದು ಜನಮನ್ನಣೆಯನ್ನು ಗಳಿಸತಕ್ಕಂಥ ಒಬ್ಬ ನಾಯಕ ನಟರು. ಸೊ ಬಹುಶಃ ಇವರೆಲ್ಲರೂ ಕೂಡ ಇದ್ದಾರೆ. ಇವತ್ತು ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿದೆ, ತಾವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿದ್ರಿ. ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ದೇನೆ. ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಪಂಚಾಯತ್ ವ್ಯವಸ್ಥೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಶಕ್ತಿ ತುಂಬುವಂತ ಕೆಲಸ, ಇವತ್ತು ಮನೆ ಮನೆಗೆ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯನ್ನ ಕೊಂಡೊಯ್ಯುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ತರುವಂತಹ ಕೆಲಸವನ್ನ ಮಾಡಿದ್ದೇವೆ. ಕಂದಾಯ ಇಲಾಖೆಯಲ್ಲಿ ನಿಮ್ಗೆ ಆಗ್ತಾ ಇದ್ದಂತಹ ತೊಂದರೆಗಳನ್ನ ತಪ್ಪಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಇವತ್ತು ನೀರಾವರಿಗೆ ಏನು ಈ ಭಾಗದಲ್ಲಿ ಸಮಸ್ಯೆಯನ್ನ ಕುದೂರು ಭಾಗ ಮಾಗಡಿ ತಾಲೂಕು ಎದುರಿಸ್ತಾ ಇತ್ತು. ಇವತ್ತು ರೇವಣ್ಣ ಅವರು ಇಲ್ಲೇ ಇದ್ದಾರೆ. ಶ್ರೀರಂಗಾಯತ ನೀರಾವರಿ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಹತ್ರ ಮಾತನಾಡಿ ಮಂಜೂರಾತಿಯನ್ನ ಮಾಡಿಸಿ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ವಿ. ಇವತ್ತವರೆಗೂ ಕೂಡ 7 ವರ್ಷ 8 ವರ್ಷ ಆಯಿತು, ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇವತ್ತು ಆ ನೀರನ್ನ ತರಬೇಕು ಅಂತ ಹೇಳಿ ಇವತ್ತು ಲಿಂಕ್ ಕೆನಾಲ್ ಅನ್ನ ಕೂಡ ಇವತ್ತು ನಾವು ಮಾಡಿಸುವಂತಹ ಕೆಲಸ ಈಗ ಪ್ರಾರಂಭ ಆಗಿದೆ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನ 1 ವರ್ಷ 1 ವರ್ಷದೊಳಗೆ ಈ ಕುದೂರಿನ ಕೆರೆಗಳನ್ನ ತುಂಬಿಸತಕ್ಕಂಥ ಶ್ರೀರಂಗಾಯತ ಏಕ ನೀರಾವರಿ ಯೋಜನೆ ನೀರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಕೆಲವರೆಲ್ಲ ಇದೇನೋ ಜನರೇಟರ್ ಕೊಟ್ಟರೆ ಬರ್ತದೆ,
ನೀವೇ ಇಲ್ಲ ಜನರೇಟರ್ಗೂ ಕೇಳ್ಬೋದು. ನೀವೇನು ಪವರ್ ಬೇಕಾದ್ರೆ ಕೊಡಿಸ್ತೀನಿ, ವರ್ಷ ಪವರ್ ಕೊಡಿಸ್ತೀನಿ. ನೋಟ್ ಹಾಕಬೇಕಲ್ಲ, ನೀರು ಬರ್ಬೇಕಲ್ಲ. ನೀರೆಲ್ಲಿರೋದು? ಕುಡಿಯೋರಿಗೆ ಇಲ್ಲ ನೀರು ಬರ್ತಿಲ್ಲ. ಕುಡಿಯೋರಿಗೆ ನೀರು ಬಂದ್ರೆ ತಾನೇ ನಿಮಗೆ ಶ್ರೀರಂಗಕ್ಕೆ ನೀರು ಬರೋದು ಸಾಧ್ಯ. ಸುಮ್ಮನೆ ಜನರನ್ನ ಏನೋ ಮಾಸದಲ್ಲಿ ಎತ್ಕಟ್ಟಬೇಕು ಹೇಳಬೇಕು ಅಂತ ಹೇಳಿ ಉದ್ದೇಶದಿಂದ ಪ್ರಚಾರಕ್ಕೋಸ್ಕರ ಅವರ ದಾರಿ ತಪ್ಪತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾವು ತೀರ್ಮಾನವನ್ನ ಮಾಡಬೇಕು. ನಾನು ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ. ಇನ್ನ 1.5 ವರ್ಷ 2 ವರ್ಷದೊಳಗೆ ನಿಮಗೆ ಆದಷ್ಟು ಬೇಗ ನೀರನ್ನ ಲಿಂಕ್ ಆಗಿದ ತಕ್ಷಣ ನೀರು ಕುಡಿಯೋರಿಗೆ ಸಂಪೂರ್ಣವಾಗಿ ಬರ್ತದೆ. ಆಗ ನಿಮ್ಮ ಪಾಲಿನ ನೀರೇನಿದೆ ಆ ನೀರು ಕೂಡ ನಿಮ್ಮ ಎಲ್ಲ ಕೆರೆಗಳನ್ನ ತುಂಬಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ರಾಮಕೃಷ್ಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಗ್ಯಾರಂಟಿಗಳ ಬಗ್ಗೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಗ್ಯಾರಂಟಿ ತಾತ್ಕಾಲಿಕ ಅಂತ ಹೇಳಿ ಬಿಜೆಪಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಜೆಡಿಎಸ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರ ಮನಸ್ಥಿತಿ ಈ ಗ್ಯಾರಂಟಿಗಳಲ್ಲಿ ಸರಿ ಇಲ್ಲ. ಆದ್ರೆ ಗ್ಯಾರಂಟಿ ಕೊಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಆದ್ರೆ ಕಾಂಗ್ರೆಸ್ ಸುದೀರ್ಘವಾದ ಚಿಂತನೆಯನ್ನ ಮಾಡಿ ಈ 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ. ಇದು ಕೇವಲ ಚುನಾವಣೆಯನ್ನು ಗೆಲ್ಲಿಕೋಸ್ಕರ ಮಾಡಿದಂತಹ ಗ್ಯಾರಂಟಿಗಳಲ್ಲ. ಇವತ್ತು ಪ್ರತಿಯೊಬ್ಬನ ಕಷ್ಟವನ್ನ ನೋಡಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿ ಈ 5 ಗ್ಯಾರಂಟಿಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ 5 ಗ್ಯಾರಂಟಿಗಳು ಇವತ್ತು ಹೆಚ್ಚು ಪ್ರತಿಭಟನೆ ಜನರು ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ನಾನು ನಮ್ಮಲ್ಲಿ ಮನವಿ ಮಾಡಿದ್ದೆ, ಬಿಜೆಪಿಯವರ ಮಾತಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ. ಗ್ಯಾರಂಟಿ ತಾತ್ಕಾಲಿಕ ಅಲ್ಲ, ಅದು ಪರ್ಮನೆಂಟ್. ಈ 5 ವರ್ಷ ಅಲ್ಲ, ಇನ್ನು 5 ವರ್ಷಗಳ ಕಾಲ, ಒಟ್ಟು 10 ವರ್ಷಗಳ ಕಾಲ ಈ ಗ್ಯಾರಂಟಿಯನ್ನ ನಾವು ಮುಂದುವರಿಸಿದೆ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಬಿಜೆಪಿ ಸ್ಪಷ್ಟಪಡಿಸಿದ್ದಾರೆ. ಅವರು ಇವರು ಹೇಳುವಂತ ಕಿಡಿಗೇಡಿಗಳು ಹೇಳ್ತಕ್ಕಂಥ ಮಾತುಗಳು, ಜನರಿಗೆ ದಾರಿದ ಬುದ್ಧಿ ಕೇಳ್ತಕ್ಕಂಥ ಮಾತುಗಳು. ಹಾಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟಿದೆ ಹೊರತು ವಾಪಸ್ ಕಿತ್ಕೊಂಡಿಲ್ಲ, ಕಿತ್ಕೊಳ್ಳೋದು ಇಲ್ಲ. ರೈತರಿಗೆ ಉಚಿತ ಪಂಪ್ ಸೆಟ್ ಕೊಟ್ಟಿದ್ದೀವಿ, ಪಂಪ್ಸೆಟ್ವರೆಗೂ ಕಿತ್ಕೊಂಡಿಲ್ಲ ನಾವು. ಇವತ್ತು ಬಡವರಿಗೆ ಒಳ್ಳೆ ಪೆನ್ಷನ್ ಬರ್ತಾ ಇದೆ, ನಾವು ಯಾವತ್ತೂ ಅದನ್ನು ಕಿತ್ಕೊಂಡಿಲ್ಲ. ಕಾಂಗ್ರೆಸ್ ಭೂಮಿಯನ್ನ ಕೊಟ್ಟಿದೆ, ಉಳುಮನೆ ಭೂಮಿಯ ಒಡೆಯ ಅಂತೇಳಿ, ಅದನ್ನು ಕೂಡ ನಾವು ಕಿತ್ಕೊಂಡಿಲ್ಲ. ಕಾಂಗ್ರೆಸ್ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನ ಕೊಡ್ತದೆ, ಮಧ್ಯಮ ವರ್ಗಗಳನ್ನ ಕಾರ್ಯಕ್ರಮ ಕೊಡ್ತದೆ. ಇವತ್ತು ಬೇಕಾಗಿದ್ದಾರೆ, ಈ ತಾಲೂಕಿನಲ್ಲಿ ಬಹಳಷ್ಟು ಜನ ಬೇಕಾಗಿದ್ದಾರೆ. ಅವರು ವಸ್ತು ಕಟ್ಕೊಳ್ಳೋದು ಕಷ್ಟ. 18 ಕರೆಂಟ್ ಅನ್ನ ಫ್ರೀ ಕೊಟ್ಟಿದ್ದೀರಿ. ಒಬ್ಬರಿಗೆ ಎಷ್ಟು ಉಳಿತದೆ ಅಂತ ಆದ್ರೆ ಕನಿಷ್ಠ ಒಂದು ತಿಂಗಳಿಗೆ 7,000 ರಿಂದ 8,000 ರೂಪಾಯಿ 10,000 ರೂಪಾಯಿವರೆಗೂ ಆದಾಯ ಉಳಿತು. ಬಿಜೆಪಿಯವರು ಮಾಡಬಹುದಾಗಿತ್ತು, ಸರ್ಕಾರದವರು ಮಾಡಬಹುದಾಗಿತ್ತು. ನಿಮ್ಮ ದುಡಿಯುವ ಕೈಗಳನ್ನ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಕಾಂಗ್ರೆಸ್ ಇವತ್ತು ನೇಕಾರರಿಗೆ ಈ ವರ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೆಯಬಾರದು. ಬಿಜೆಪಿಯವರು ಸುಳ್ಳು ಭರವಸೆಗಳನ್ನು ಮಾತ್ರ ಕೊಡ್ತಾರೆ, ಕಾಂಗ್ರೆಸ್ ಅದನ್ನ ಅನುಷ್ಠಾನ ಮಾಡಿ ಜನರಿಗೆ ತೋರಿಸುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವ್ಯಾರು ಇಲ್ಲಿ ನೇಕಾರರಿದ್ದೀರಿ, ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವು ನಿಮ್ಮ ಪರಿಸ್ಥಿತಿಯನ್ನ, ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ, ನಿಮ್ ಜೊತೆ ಕಾಂಗ್ರೆಸ್ ಪಕ್ಷ ನಿಂತಿರೋದನ್ನ ನಾವು ಕೂಡ ಬೆಂಬಲಿಸಿದ್ರೆ ನಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇವತ್ತು ಈ ಗ್ಯಾರಂಟಿಗಳು ಒಂದು ಕುಟುಂಬಕ್ಕೆ ಕನಿಷ್ಠ 5,000 ರಿಂದ 6,000 ರೂಪಾಯಿ 7,000 ರೂಪಾಯಿ ಉಳಿತಾಯ ಆಗ್ತಾರೆ. ಇಡೀ ಕುಟುಂಬದ ಆರ್ಥಿಕ ವ್ಯವಸ್ಥೆ, ಕುಟುಂಬದ ಜೀವನ ಶೈಲಿ,
ಕುಟುಂಬದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ, ಪೋಷಕರನ್ನ ನೋಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇದು ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತು ಈ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ. ಮುಂದಿನ 2 ವರ್ಷಗಳ ನಂತರ ಇವತ್ತು ಆರ್ಥಿಕ ಸುಧಾರಣೆಯನ್ನ ಈ ಗ್ಯಾರಂಟಿಯಿಂದ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಇದರಿಂದ ಲಾಭ ಆಗಿದೆ ಅಂತಕ್ಕಂಥದ್ದು, ಗುಜರಾತ್ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳೋದಿಷ್ಟೇ. ಕೇಂದ್ರ ಸರ್ಕಾರ ಮೋದಿ ಅವರು ಚುನಾವಣೆ ಬರೋಕ್ಕಿಂತ ಮುಂಚೆ ಬಹಳಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಅದೇ ಹೇಳಿದ್ರಲ್ಲ ಚೊಂಬು, ಯಾವ ಚೊಂಬು? ಮೋದಿ ಚೊಂಬು. ಈಗ ಮೋದಿ ಗ್ಯಾರಂಟಿ ಅಂತೆ. ಏನ್ ಗ್ಯಾರಂಟಿ ಕೊಟ್ಟಿದ್ರು ಅವರು? ಈ ದೇಶದ ಜನರ ಮುಂದೆ ಏನೇನ್ ಗ್ಯಾರಂಟಿ ಕೊಟ್ಟಿದ್ರು ಅಂತ ನೀವೀಗ ಯೋಚನೆ ಮಾಡಬೇಕು. ಬಿಜೆಪಿಯವರನ್ನ, ಜೆಡಿಎಸ್ ನ ಕೇಳಬೇಕು, ಏನೇನ್ ಗ್ಯಾರಂಟಿ ಕೊಟ್ಟಿದ್ವಿ? ರೈತರಿಗೆ ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರಾ? ಬ್ಯಾಂಕ್ ಅಲ್ಲಿ, ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಕಪ್ಪು ಹಣ ಇದೆ, ಅದನ್ನು ತಂದು ಬಡವರಿಗೆ 15 ಲಕ್ಷ ಹಂಚ್ತೀವಿ ಅಂತ ಹೇಳಿದ್ರು. ಹಂಚಿದರ ನಿಮ್ಮಣ್ಣ ರೇವಣ್ಣ ಬರ್ರಿ ಅಲ್ವಾ? ಆ ರೇವಣ್ಣ ಅಲ್ಲ, ಈ ರೇವಣ್ಣ, ನಿಪ್ಪೇಟ ರೇವಣ್ಣ ಅಲ್ಲ, ಯಾವ ಯಾವುದು ಏನಪ್ಪ ಇದ್ದಕ್ಕಿದ್ದಂಗೆ ನನ್ನ ಕೈ ನಿಮ್ಮಲ್ಲಿ ಗೊತ್ತಾಗ್ತದೆ. ನಿಪ್ಪೇಟ ರೇವಣ್ಣ ಇವತ್ತು ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ, ಗ್ಯಾಸ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ. ಸಾಯಂದಿರೆಲ್ಲ ಇಲ್ಲಿ ಬಂದಿದ್ದಾರೆ, ಸಿಲಿಂಡರ್ಗೆ ಪೂಜೆ ಮಾಡುವ ಓಟ್ ಹಾಕಿ ಅಂತ ಹೇಳಿದ್ರು. ಗ್ಯಾಸ್ ಬೆಲೆ 450 ರೂಪಾಯಿ ಇತ್ತು. ಈಗ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರ? ನಿಮ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು, ಜೀರೋ ಅಕೌಂಟ್, ಜನರಲ್ ಅಕೌಂಟ್ ಅಂತ ಹೇಳಿ. ಆ ಅಕೌಂಟ್ಗೆ ದುಡ್ಡು ಹಾಕಿದ್ರ? ಕೋವಿಡ್ ಸಂಕಷ್ಟದಲ್ಲಿ ನಿಮ್ಮ ಕಷ್ಟಕ್ಕೆ ನೆರವಾದ್ರ? ಹುಡುಗರಿಗೆ ಅಯ್ಯೋ ನಾನು ಕೆಲಸ ಕೊಡ್ಸ್ಬಿಡ್ತೀನಿ, ನಾನು ಕೊಡ್ಸ್ಬಿಡ್ತೀನಿ, 2 ಕೋಟಿ ಕೊಟ್ಬಿಡ್ತೀವಿ ಕೆಲಸ. ಹುಡುಗರಿಗೆ ಕೆಲಸ ಸಿಗ್ತಾ? ಹುಡುಗರಿಗೆ ಪಕೋಡ ಮಾಡಿ. ಇವತ್ತು ಪ್ರತಿಯೊಂದನ್ನು ಕೂಡ ಸುಳ್ಳನ್ನ ಹೇಳಿ ಇವತ್ತು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಈಗ ಅವ್ರೇನ್ ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ಕೊಡ್ತೀನಿ ಅಂತ ಓಟ್ ಹಾಕ್ಸ್ಕೊಂಡು ಕರ್ನಾಟಕದಿಂದ ಬಂದು ಕರ್ನಾಟಕಕ್ಕೆ ಕಳೆದ 10 ವರ್ಷಗಳಲ್ಲಿ ಯಾವ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಈಗ ನೀವೆಲ್ಲ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ, ನೀರಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ನೀರನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿ ಮಹಾರಾಯಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡ ಕುಡಿಯುವ ನೀರಿನ ಯೋಜನೆ, ಕಳಸಾ ಬಂಡೂರಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಅದಕ್ಕೆ ದುಡ್ಡು ಕೊಡ್ತಿಲ್ಲ. ಎತ್ತಿನೊಳಗೆ ಕುಡಿಯುವ ನೀರಿನ ಪ್ರಾಜೆಕ್ಟ್ ತುಮಕೂರು, ರಾಮನಗರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ, ಅದಕ್ಕೆ ಹಣ ಕೊಡ್ತಿಲ್ಲ. ನಮ್ಮ ಮೇಕೆದಾಟು ಯೋಜನೆ ಕುಡಿಯುವ ನೀರಿಗೆ ಹೇಮಾವತಿ ನೀರು ಉಳಿಸುವಂತಂದ್ರೆ ಇವಾಗ ಹೆಚ್ಚಿನ ನೀರು ಸಿಗ್ತದೆ, ಅದಕ್ಕೆ ಅನುಮತಿ ಕೊಡ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ನೀರಾವರಿ ಯೋಜನೆಗೆ ಅನುಮತಿ ಕೊಟ್ಟಿಲ್ಲ. ಇವತ್ತು ಯಾಕಕ್ಕೆ ಬಂದು ಒಂದು ಓಟ್ ಕೇಳ್ತಾ ಇದ್ದಾರೆ? ಇವತ್ತು ನೀವು ತೆರಿಗೆಯನ್ನ ಕಟ್ತಾ ಇದ್ದೀರಿ. ಏನ್ ತೆರಿಗೆ ಮಾಡಿದ್ದಾರೆ? GST ತಂದು ಜಾರಿಗೆ. GST ತಂದ ಮೇಲೆ ಯಾವುದ್ರಲ್ಲಿ ನಿಮಗೆ ಉಳಿತಾಯ ಆಗ್ತಾ ಇದೆ? ಕೂತ್ರು ಟ್ಯಾಕ್ಸ್, ನಿಂತರು ಟ್ಯಾಕ್ಸ್, ನೀರು ತಗೊಂಡ್ರು ಟ್ಯಾಕ್ಸ್, ಅನ್ನೋದು ಅಕ್ಕಿ ತಗೊಂಡ್ರು ಟ್ಯಾಕ್ಸ್, ಸಕ್ಕರೆ ತಗೊಂಡ್ರು ಟ್ಯಾಕ್ಸ್, ಹಾಲು ತಗೊಂಡ್ರು ಟ್ಯಾಕ್ಸ್, ಬಟ್ಟೆ ತಗೊಂಡ್ರು ಟ್ಯಾಕ್ಸ್. GST ಇವತ್ತು ನಿಮ್ಮ ಮೇಲೆ ಹೇಳ್ತಾರೆ. ಏನೋ ಬಡವರು ಮನೆ ಕಟ್ಕೊಳ್ಳಿ ಅಂತ ಅಂದ್ರೆ 18% ಸಿಮೆಂಟ್ ಮೇಲೆ, ಕಬ್ಬಣ ಮೇಲೆ 28%, ಸಿಮೆಂಟ್ ಮೇಲೆ 400 ರೂಪಾಯಿ, 250 ರೂಪಾಯಿ ಇತ್ತು, 400 ರೂಪಾಯಿ ಆಗಿದೆ. ಕಬ್ಬಣ 450, ಕಬ್ಬಣ ಮೇಲೆ 35,000 ಇತ್ತು, 75,000 ರೂಪಾಯಿ ಆಗಿದೆ. ಚಿನ್ನ ಗ್ರಾಮ್ಗೆ
ಇವತ್ತು ಈಗ 7,000 ರೂಪಾಯಿ ಆಗಿದೆ. ಯಾವ ಬೆಲೆ ಕಮ್ಮಿ ಆಗಿದೆ? ಗೊಬ್ಬರ 1,500 ರೂಪಾಯಿ, 1,400 ರೂಪಾಯಿ DAP, ಯೂರಿಯಾ 300 ರೂಪಾಯಿ, 50 ಕೆಜಿ ಇತ್ತು 40 ಕೆಜಿ ಮಾಡಿದ್ದಾರೆ. ಯಾವುದರಲ್ಲಿ ನಿಮ್ಗೆ ಅನುಕೂಲ ಆಗಿದೆ? ಜಾತಕ್ಕೆ ಬಿಜೆಪಿ ಗೊತ್ತಾಗ್ತದೆ. ಯಾರು ಇದನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು? ಇವತ್ತು ಯಾರ ಪ್ರಶ್ನೆ ಮಾಡಕ್ ಹೋಯ್ತು ಅಂತಂದ್ರೆ ನೀವು ದೇಶ ಕೊನೆಗಳು ಅಂತಾರೆ. ಯಾರ ಏನಾರ ಕೇಳ್ತು ಅಂತಂದ್ರೆ ನೀವು ದೇಶ ವಿರೋಧಿಗಳು ಅಂತ ಹೇಳ್ತಾರೆ. ಯಾರ ಧ್ವನಿ ಅಂತಂದ್ರೆ ಅವರ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಇಡೀ ವ್ಯವಸ್ಥೆಯನ್ನ ಇನ್ಕಮ್ ಟ್ಯಾಕ್ಸ್, ಸಿಬಿಐ, ಇಡಿನ ಇಟ್ಕೊಂಡು ಇವತ್ತು ಪ್ರಜಾಪ್ರಭುತ್ವವನ್ನ ಕೊಲ್ತಕ್ಕಂತ, ತೊಂದರೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಸಂವಿಧಾನಕ್ಕೆ ಅಪಾಯ ಬರ್ತಾ ಇದೆ. ಸಂವಿಧಾನವನ್ನ ತಿರುಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಈ ಚುನಾವಣೆ ಮಹತ್ವವನ್ನು ಪಡೆದಿದೆ. ನಾನಾದ್ರೂ ತಮ್ಮಲ್ಲಿ ಮನೆ ಮಾಡೋ ವಿಷಯ, ನಾನು ನಿಮ್ಮ ಸೇವಕನಾಗಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೆ. ಇವತ್ತು ಮುಂದಕ್ಕೂ ಕೂಡ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ನಿಮ್ಮ ಪಾಣಿಗಳನ್ನೆಲ್ಲ ಪಿನ್ ನಂಬರ್ಗಳನ್ನ ಕ್ಲೋಸ್ ಮಾಡಿಸಬೇಕು ಅಂತ ಹೇಳಿದೀವಿ. ಕೆಲಸ ಪ್ರಾರಂಭ ಆಗಿದೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಕೆಲಸ ಪ್ರಾರಂಭ ಆಗಿದೆ. ಅದು ಬೇರೆ ತಾಲೂಕುಗಳಲ್ಲಿಲ್ಲ, ಬರೀ ನಮ್ಮ ರಾಮನಗರ ಜಿಲ್ಲೆ ಆಸ್ತಿಗಳ ಡಿಜಿಟಲೀಕರಣ ಮಾಡಬೇಕು ಅಂತ ಹೇಳಿ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಆ ಕೆಲಸ ನಡೀತಾ ಇದೆ. ಎಲ್ಲರಿಗೂ ಪಂಚಾಯತಿಗಳಿಗೆ ಹೋದ್ರೆ ಈ ಸ್ವಲ್ಪ ಕೊಡುವಂತಂದ್ರೆ ಈ ಖಾತೆ ಕೊಡುವಂತಂದ್ರೆ 25,000, 30,000, 50,000. ಅದಕ್ಕೆ ಎಲ್ಲರಿಗೂ ಕೂಡ ಈ ಸೊತ್ತಲ್ಲ ಇನ್ನೊಂದು ವರ್ಷದಲ್ಲಿ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಪೋಡಿ ಮಾಡೋದಕ್ಕೆ ಪಿನ್ನಪ್ಪಗಳನ್ನ ಪೋಡಿ ಮಾಡಲಿಕ್ಕೆ 70 ಜನ, 60 ಜನ, 70 ಜನ ಸರ್ವೇಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ 10 ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ನಾನು ಮಾಡ್ತಾ ಬಂದಿದ್ದೇನೆ. ಶುದ್ಧ ಕುಡಿಯುವ ನೀರು ನಿಮ್ಗೋಸ್ಕರ ಮಾಡುವಂತ ಕಾರ್ಯಕ್ರಮ. ಈಗಾಗಲೇ ಕುದೂರು ಪಟ್ಟಣದ ಬಗ್ಗೆ ಹೇಳಿದ್ರು. ಕುದೂರು ಪಟ್ಟಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಸುಮಾರು 6 ಕೋಟಿ ಸ್ಟೇಡಿಯಂಗೆ, 6 ಕೋಟಿ ರಸ್ತೆ ಮತ್ತು ಚರಂಡಿಗೆ ಮತ್ತು KPSC ಶಾಲೆ 10 ಕೋಟಿ ರೂಪಾಯಿ ಕರ್ನಾಟಕ ಮಾದರಿ ಶಾಲೆ ರಾಮಲಿಂಗ ಅವರಿಗೆ ಹೇಳ್ಬಿಟ್ಟು ಈ 2 ಎಕರೆ ಜಾಗದಲ್ಲಿ ನಾವು ಡಿಪೋ KSRTC ಡಿಪೋನ ಇಲ್ಲಿಂದಲೇ ಶುರು ಮಾಡ್ತಾ ಇದ್ದೀವಿ. ಆಗ ಇಲ್ಲಿಂದಲೇ ಬಸ್ಗಳು ಬೆಂಗಳೂರು ಹೋಗುತ್ತೆ. ನಿಮಗೆ ತುಮಕೂರು ಬೇಕು, ತುಮಕೂರು ಕಳಿಸ್ಬೋದು. ನಿಮಗೆ ಧಾರವಾಡ ಬೇಕು, ಧಾರವಾಡ ಕಳಿಸ್ಬೋದು. ನಿಮಗೆ ಮಂಡಿಗೆ ಬೇಕು ಅಂದ್ರೆ ಮಂಡಿಗೆ ಎವರಿಡೇ ಸ್ಲೀಪರ್ ಕಳಿಸ್ಬೋದು. ಇವತ್ತು ಸಾರ್ವಜನಿಕವಾಗಿ ಅನುಕೂಲ ಮಾಡುವಂತ ಚಿತ್ರದಲ್ಲಿ ನಾನು ಬಾಲಕೃಷ್ಣ ಅವರು, ರೇವಣ್ಣ ಅವರು, ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ನಾನು ಮಾಡುವಂತಹ ಕೆಲಸಕ್ಕೆ ನನಗೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೆ. ನಾನು ಒಬ್ಬನೇ ಅಲ್ಲ MP. ನಿತಿನ್ ಕುಮಾರಸ್ವಾಮಿ ಅವರು 2 ಬಾರಿ MP ಆಗಿದ್ರು. ಸನ್ಮಾನ್ಯ ದೇವೇಗೌಡರು ಈ ಕ್ಷೇತ್ರದಿಂದ MP ಆಗಿದ್ರು. ಯಾವ ತರ ನಿಮ್ ಊರಿಗೆ ಬಂದು ನಿಮ್ ಕಷ್ಟ ಏನು ಅಂತ ಕೇಳಿದಾರ? ಯಾವ ತರ ಒಂದಿನ ಮುಂದೆ ಕೇಳಿದರೆ ನಮ್ಮ ಕುಮಾರಸ್ವಾಮಿ ಅವರು ಓಟು ಬಿಟ್ಟರೆ ಈ ಓಟು ಕೇಳಕ್ ಬರ್ತಾ ಇದ್ದಾರೆ. ಯಾರು ಓಟು ಕೇಳಕ್ ಬರ್ತಾ ಇದ್ದಾರೆ? ಅವ್ರ ಅಳಿಯನ್ ಕೇಳಕ್ ಬರ್ತಾ ಇದ್ದಾರೆ. ಬೇರೆಯವರಿಗೆಲ್ಲ ಅವ್ರ ಭಾವನೆ ಕೇಳಕ್ ಬರ್ತಾ ಇದ್ದಾರೆ. ನಿಮಗೆ ನಾನು ಈ ಜಿಲ್ಲೆಯ ಮಗ, ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ನಿಮಗೆ ಕೂಲಿ ಮಾಡಿದ್ದೇನೆ. ಆ ಕೂಲಿಗೆ ಮತ ಕೊಡಿ ಅಂತ ಕೇಳಿಕೋಸ್ಕರ ಬಂದಿದ್ದೇನೆ. ನಾನು ಕೂಲಿಗೆ ಇಲ್ಲ ಅಂತ ಅಂದ್ರು ನಾನು ಗೆದ್ದಿದ್ದೇನೆ. ವರ್ಷಕ್ಕೆ 4-5-6 ಸಾರಿ ಪ್ರತಿ ಸರಿ ಬಂದು ನಿಮ್ ಪಂಚಾಯತಿ ಕೂತ್ಕೊಂಡು ನಿಮ್ ಕಷ್ಟ ಏನು, ನಿಮ್ ಸುಖ ಏನು, ನಿಮ್ ನೀರೇನಿದೆ, ನಿಮ್ ಲೈಟ್ ಏನು, ನಿಮ್ ರಸ್ತೆ ಏನು, ನಿಮ್ ಆಸ್ಪತ್ರೆ ಏನು, ಟೀಚರ್ ಏನು, ಅಂಗನವಾಡಿ ಏನು, ಕರೋನಾ ಏನು ನಡೀತಾ ಇತ್ತು, ಎಲ್ಲವನ್ನೂ ಕೂಡ ಕೇಳಿದ್ದೇನೆ, ಮಾಡಿದ್ದೇನೆ. ಬೇರೆ ಯಾರು ಕೂಡ ಮಾಡಲಿಲ್ಲ. ಪಕ್ಕದಲ್ಲಿ ತುಮಕೂರಲ್ಲಿ MP ಇದ್ದಾರೆ, ಮಂಡ್ಯದಲ್ಲಿ MP ಇದ್ದಾರೆ, ಇನ್ನು ಬೇರೆ ಬೇರೆ MP ಇದ್ದು ಆಗಿದ್ದವರು ಇದ್ದಾರೆ. ಆದ್ರೆ ನಾವು ಮಾಡಿರ್ತಕ್ಕಂಥದ್ದು ನಿಮ್ಮಗಳ ದೃಷ್ಟಿಯಿಂದ ನಿಮ್ಮನ್ನ ನೋಡಿದ್ದೇನೆ. ಪಕ್ಷ ನೋಡಲಿಲ್ಲ, ಜಾತಿ ನೋಡಲಿಲ್ಲ, ಯಾವುದೇ ಧರ್ಮವನ್ನು ನೋಡಲಿಲ್ಲ. ನಾನು ನೋಡಿದ ಒಂದೇ ಒಂದು ಅಭಿವೃದ್ಧಿಯನ್ನ, ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಬೇಕು, ಈ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಆ ಪುಣ್ಯ ಮಠವನ್ನು ನೀವು ಕೊಡಬೇಕು ಅಂತ ಕೇಳಿಕೊಳ್ತಾರ ಇವತ್ತು ನಾನು ಬಂದಿದ್ದೇನೆ. ದಯವಿಟ್ಟು ನನ್ನ ಕ್ರಮ ಸಂಖ್ಯೆ 2, 2ನೇ ಕ್ರಮ ಸಂಖ್ಯೆಯ
ವಾಸ್ತವಗೋಷ್ಠಿಯ ತಾವೆಲ್ಲರೂ ಕೂಡ ಮತ ನೀಡಬೇಕು ಅಂತೇಳಿ ತಾವೊಂದು ಹುಡುಗರಿಗೆ ಉಚಿತ ಸೈಟ್ ಕೇಳ್ತಾ ಇದ್ದಾರೆ. ನಾನು ಬಾಲಕೃಷ್ಣ ಅವ್ರಿಗೆ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ ಗೊತ್ತಾ? ನೀವಿದ್ದೇ ಏನು ಕೊಟ್ಟಿದ್ರೋ ಗೊತ್ತಿಲ್ಲ. 10,000 ಸೈಟ್ಗಳನ್ನ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅದನ್ನ ಕುರುಡಲು ಕೂಡ ಮಾಡುವಂತ ಕೆಲಸ, ನಾವು ಜಮೀನನ್ನ ಗುರುತಿ ಕೆಲಸ ಮಾಡ್ತಾ ಇದ್ವಿ. ಇದು ನಮ್ಮ ಗುರಿ, ಇದು ನಮಗೆ ಬಡವರಿಗೆ ಇರ್ತಕ್ಕಂಥ ಒಂದು ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಅನ್ನ ನಾವು ತೀರಿಸ್ತೇವೆ ಅಂತಕ್ಕಂಥ ಮಾತನ್ನ ಕುರುಡಲ್ಲಿ ಹೇಳಿದ್ದಾರೆ, ಮಾಗಡಿನಲ್ಲಿ ಹೇಳಿದ್ದಾರೆ, ರಾಮನಗರದಲ್ಲಿ ಹೇಳಿದ್ದಾರೆ. ಯಾವ ಶಾಸಕರು ನಮಗೆ ಬೆಂಬಲವನ್ನು ಕೊಟ್ಟು ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ನನ್ನ ಗುರಿ. ಇವತ್ತು ರಾಷ್ಟ್ರೀಯ ನನ್ನ ಮುಂದೆ ಇಲ್ಲ, ಧರ್ಮ ನನ್ನ ಮುಂದೆ ಇಲ್ಲ, ಪಕ್ಷ ನನ್ನ ಮುಂದೆ ಇಲ್ಲ, ನನಗಿರೋದು ಅಭಿವೃದ್ಧಿ ಒಂದೇ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಹಾಸನದಿಂದ ಕೇಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಆರೋಗ್ಯ ಬೇಕು ಅಂತ ಅಂದ್ರೆ ಹಾಸ್ಪಿಟಲ್ ಹೋಗ್ರಿ, ಹಾಸ್ಪಿಟಲ್ ಕಳಿಸಿ ಆರೋಗ್ಯ ನೋಡ್ಕೊಳ್ಳಿ ಆಗ್ತದೆ ಅಂತ. ನಾನು ನಿಮ್ಮ ಆರೋಗ್ಯ ನೋಡ್ಕೊಳ್ತೀನಿ, ನಿಮ್ಮನೆ ಆರೋಗ್ಯ ನೋಡ್ಕೊಳ್ತೀನಿ, ಭವಿಷ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿಕೋಸ್ಕರ ಬಂದಿದ್ದೀನಿ. ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನ ಮಾಡಿ ಹಸ್ತದ ಬಗ್ಗೆ ಮತ್ತೊಮ್ಮೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹೇಳ್ತಾ, ಗ್ಯಾರಂಟಿಗಳು ಹೇಳ್ತಲ್ಲ, 5 ವರ್ಷ ಅಲ್ಲ, ಇನ್ನೂ 5 ವರ್ಷ ಈ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಆಶೀರ್ವಾದದಿಂದ ಇರ್ತದೆ. 10 ವರ್ಷಗಳ ಕಾಲ ಈ ಗ್ಯಾರಂಟಿಯನ್ನ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ವರ್ಷ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.